ಅಹಿಂದ ಅಂತ ಅಂದ್ಕೊಂಡು ಹೇಳ್ಕೊಂಡು ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಉದ್ಧಾರಕರು ನಾವು ಅಂತ ಹೇಳ್ಕೊಂಡು ಆ ಹಿಂದುಳಿದವ್ರಿಗೆ, ದಲಿತರಿಗೆ ಮೋಸ ಮಾಡಿ 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 ಇಷ್ಟು ವರ್ಷ ರಾಜ್ಯದಲ್ಲಿ ಕೇಂದ್ರದಲ್ಲಿ ಅಧಿಕಾರ ನಡೆಸಿದ್ರು. ಈಗ ಅಲ್ಪಸಂಖ್ಯಾತರು ಸ್ವಲ್ಪ ಅವ್ರ ಜೊತೆ ಹಂಗೂ ಹಿಂಗೂ ಉಸಿರಾಡ್ತಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಹಿಂದುಳಿದವರು ಲೂಟಿ ಮಾಡಿದ್ದು ನೇರ ಕಾಂಗ್ರೆಸ್ ಇವತ್ತು ಬೆತ್ತಲಾಗಿ ಹೋಗಿದೆ. ಯಾವ ಕಾಂಗ್ರೆಸ್ ನಾಯಕರು ಕೂಡ ನಾವು ಲೂಟಿ ಆಗಿಲ್ಲ ಕಾಂಗ್ರೆಸ್ನಿಂದ ಅಂತ ಹೇಳಂತ ಧೈರ್ಯ ಒಬ್ಬರಿಗೂ ಇಲ್ಲ. ಅವ್ರ ಮಂತ್ರಿನೇ ಜೈಲಿಗೆ ಹೋಗಿದ್ದಾನೆ. ಇದೇ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಜೈಲಿಗೆ ಹೋಗ್ತಾರೆ. ಆರ್ಥಿಕ ಇಲಾಖೆ ಅವ್ರ ಕೈಲೇ ಇರೋದು. ಎಷ್ಟು ಅಕೌಂಟ್ಗಳು ಬದಲಾವಣೆ ಆಗಿದೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಇದಕ್ಕಿಂತ ಯಾವ ಪದ ಬಳಸೋಕೆ ಗೊತ್ತಿಲ್ಲ ನನಗೆ. ಅಸಹ್ಯ ರಾಜಕಾರಣ ನನ್ನ ಜೀವನದಲ್ಲಿ ನಾನು ನೋಡಿಲ್ಲ. ಯಾರ್ದ್ರಿ ತಿನ್ನೋದು? ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವ್ರದ್ದು ದುಡ್ಡು ತಿಂದು ಆ ಆತ್ಮಹತ್ಯೆ ಮಾಡ್ಕೊಂಡಿರೋನ ಬಗ್ಗೆನೂ ಕೂಡ ಒಂದು ಗಲಾಟೆ ಮಾಡಿ ಅವ್ರಿಗೇನೋ ಒಂದು 25 ಲಕ್ಷ ಇವಾಗ ಘೋಷಣೆ ಮಾಡಿದ್ದಾರೆ. 187 ಕೋಟಿ ಇವ್ರು ತಿಂದರು. ಆತ್ಮಹತ್ಯೆ ಮಾಡಿಕೊಂಡಂಥ ವ್ಯಕ್ತಿ ಮನೆಗೆ ಒಂದು 25 ಲಕ್ಷ ಕೊಡುತ್ತೆ. ಪಾಪ ಹಿಂದೆ ಬಂದು ನೋಡ್ತೀರ. ಎಲ್ಲಿ ಹೋದರೂ ಕೂಡ ಯಾಕಾರಣ ತೆಲಂಗಾಣ ಚುನಾವಣೆ ದುಡ್ಡು ಹೋಗಿದೆ ಅಂತಂತಾರೆ. 130, 140 ಬ್ಯಾಂಕಿಗೆ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಹೋಯ್ತು, ಎಲ್ಲೆಲ್ಲಿ ಬಂತು? ಅಪ್ಪ CBI ತನಿಖೆ ಕೊಡಿ ಅಂದರೆ ಅದು ಕೊಡಲ್ಲ ಅಂತಾರೆ. ನಮ್ಮ ಪೊಲೀಸ್ನವರೇ ಅದನ್ನು ಹಿಡಿಯೋಕ್ಕೆ ತಯಾರಿದ್ದಾರೆ. ಯಾವಾಗ ಆ ಬ್ಯಾಂಕ್ನವರೇ ನೇರವಾಗಿ CBI ಪತ್ರ ಬಂದ ಮೇಲೆ ಇವತ್ತು CBI ಎಂಟ್ರಾಗಿದೆ. ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವ್ರದ್ದು 2,000 ಕೋಟಿ ಅಪೆಕ್ಸ್ ಬ್ಯಾಂಕಿಂದ ಹಣ. ಯಾವ್ದು ಹೇಳೋಣ, ಯಾವ್ದು ಬಿಡೋಣ? ನೀವು ಎಷ್ಟು ಹೇಳ್ಕೊತೀರಿ? ಒಂದಲ್ಲ, ಎರಡಲ್ಲ, 10 ಹಗರಣಗಳು. ಯಾರೊಬ್ಬ ಬಡವ ಒಂದು ಸಣ್ಣ ಬೀಡ ಅಂಗಡಿ ಇಟ್ಕೊತೀನಿ, ನನಗೆ 25,000 ಸಾಲ ಕೊಡಿ ಅಂತಂದರೆ ಏನು ಸೆಕ್ಯೂರಿಟಿ ಕೊಡ್ತೀರಿ ಅಂತ ಕೇಳ್ತಾರೆ. 2,000 ಕೋಟಿ ಕೊಟ್ಟಿದ್ದಾರಲ್ಲ, ಏನು ಸೆಕ್ಯೂರಿಟಿ ತೊಗೊಂಡಿದ್ದಾರೆ? ಯಾರೇ ತುಂಬ ಸ್ಪಷ್ಟವಾಗಿ ಹೊರಗೆ ಬಂದಿದೆ. ಯಾವ ಸೆಕ್ಯೂರಿಟಿ ಇಲ್ದೇ 2,000 ಕೋಟಿ ಸಾಲ ಕೊಟ್ಟಿದ್ದೀವಿ ಅಂತ. ಅದೊಂದು ದೊಡ್ಡ ಹಗರಣ. ಮುಖ್ಯಮಂತ್ರಿಗಳಲ್ಲಿ ಏನು ಆಗೇ ಇಲ್ಲ ಅನ್ನಂಗಿದ್ದಾರೆ. ಅವ್ರಲ್ಲಿ ಗೊತ್ತೇ ಇಲ್ಲ ತಮಗೆ ಅನ್ನೋ ಥರದಲ್ಲಿದ್ದಾರೆ. ಮೂಢ ಹಗರಣ. ಮೂಢ ಹಗರಣದಲ್ಲಿ CM ಹೆಸರು ಇದೆ ಬಂದೆ. ಅದೇ ನಾನು ಅದಕ್ಕೆ ಹೇಳ್ತೀನಲ್ಲ, ಸಾಕ್ಷಿಗಳು ಬೇಗ ಸಿಕ್ಕೇ ಬಿಡುತ್ತೆ ಅನ್ನೋದು ಒಂದೇ ಕಾರಣಕ್ಕೆ ಇವರು CBI ಕೊಡ್ತಿಲ್ಲ. ಯಾರು ಒರಿಜಿನಲ್ ಡಾಕ್ಯುಮೆಂಟ್ ಇಟ್ಕೊಂಡಿದ್ದಾರೋ ಆ ಭೂಮಿನ ಯಾರು ಖರೀದಿ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳ ಒಪ್ಪಿಗೆ ತಗೊಂಡಿಲ್ಲ. ಬೆಲೆ ಬಾಳುವ 14 ಸೈಟ್ಗಳನ್ನು ಮುಖ್ಯಮಂತ್ರಿಗಳು ತೊಗೊಂಡ್ರು. ಇಲ್ಲ ಅಂದಿಲ್ಲ. ಚುನಾವಣೆ ಸ್ಪರ್ಧೆ ಮಾಡಬೇಕಾದ್ರೆ ಅವ್ರ ಆಸ್ತಿ ಘೋಷಣೆ ಮಾಡಬೇಕಲ್ಲ, 8.5 ಕೋಟಿ ಘೋಷಣೆ ಮಾಡಿದ್ದಾರೆ. ಮೊನ್ನೆ ಗಲಾಟೆ ಆದಮೇಲೆ ನಂಗೆ 60 ಕೋಟಿ ಕೊಟ್ಬಿಡ್ರಪ್ಪ, ನಾನು ಬಿಟ್ಬಿಡ್ತೀನಿ. ಆ 8.5 ಕೋಟಿ ಏನು, ಈ 60 ಕೋಟಿ ಏನು ವ್ಯತ್ಯಾಸ ಅಲ್ಲೇ ನೇರ ಕಾಣ್ತಾ ಇದೆ. ಲೂಟಿ ಹೊಡೆದಿರೋದು. ಒಬ್ಬ ಮುಖ್ಯಮಂತ್ರಿ ನಾನು ಸತ್ಯ ಹರಿಶ್ಚಂದ್ರ ಬಿಟ್ಟರೆ ನಾನೇ ಅನ್ನೋ ಥರದಲ್ಲಿ ಇಷ್ಟು ವರ್ಷ ಆಡಳಿತ ನಡೆಸ್ಕೊಂಡು ಬಂದರು. ಯಾರಿಗೂ ಗೊತ್ತಿಲ್ದಂಗೆ ಯಾರಿಗೂ ಗೊತ್ತಿಲ್ಲ ನಡೀತಾ ಇತ್ತು. ನೇರವಾಗಿ ಹೇಳಿದ್ನೆಲ್ಲ ನೇರವಾಗಿ ಬಹಿರಂಗವಾಗಿ ಬೆತ್ತಲಾಗಿದೆ ಕಾಂಗ್ರೆಸ್ ಸರ್ಕಾರ. ಇತ್ಲಾಗಿ ಮುಖ್ಯಮಂತ್ರಿಗಳೇ ನೇರವಾಗಿ ಆಗಿರೋದ್ರಿಂದ ಇಲ್ಲಪ್ಪ, ಇನ್ನು ನಾವು ತಿಂದಿದ್ದಷ್ಟೇ ಅಲ್ಲ, ನಾವು ತಿಂದೇ ಇಲ್ಲ. ನೀವು 22 ಕಡೆ ಹಗರಣದಲ್ಲಿ ಸಿಕ್ಕಿದ್ದೀರಿ. BJPಯವರು ಪಟ್ಟಿ ಕೊಟ್ಟರು. ಫೈನ್, ನಾನು ವೆಲ್ಕಮ್ ಮಾಡ್ತೀನಿ. ಈ 22 ಕೊಟ್ಟಿದ್ದೀರಲ್ಲ, ಯಡಿಯೂರಪ್ಪನವರು ಲೂಟಿ ಹೊಡೆದಿದ್ದಾರೆ ಅವರು ಮುಖ್ಯಮಂತ್ರಿ ಆದಾಗ, ಬಸವರಾಜ ಬೊಮ್ಮಾಯಿ ಲೂಟಿ ಹೊಡೆದಿದ್ದಾರೆ ಮುಖ್ಯಮಂತ್ರಿ ಆದಾಗ, ರೈಟ್. ಆ 22 ಇವ್ರ ಹಗರಣಗಳು 2 CBI ಕೊಟ್ಬಿಡಿ. ನಾನು ಯಾರ ಪರವಾಗೂ ಹೇಳಕ್ಕೆ ಹೋಗ್ತಿಲ್ಲ. CBIನವರು ಯಾರು ಕಳ್ಳರು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೊರ ಹಿಡಿತಾರೆ. ಅವರು ಲೂಟಿ ಮಾಡಿದರೆ ಅವರು ಜೈಲಿಗೆ ಹೋಗ್ತಾರೆ, ಇವರು ಲೂಟಿ ಮಾಡಿದರೆ ಇವರು ಜೈಲಿಗೆ ಹೋಗ್ತಾರೆ. ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಜೈಲಿಗೆ ಹೋಗೋದ್ರಲ್ಲಿ ನಾಯಕತ್ವ ತಗೊಳ್ಳೋದು ಸಿದ್ದರಾಮಯ್ಯ ಮೊದಲನೇ ಸ್ಥಿತಿ ಅಂತ ಬರ್ತಾರೆ. ಇದರ ಯಾವ ಅನುಮಾನನೂ ಇಲ್ಲ. ರಾಜೀನಾಮೆ CM ರಾಜೀನಾಮೆ ಕೊಡಬೇಕು ಅಂತ ಅಲ್ಲ, ಈಗ ನಾನ್ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನಾನು ಬಾಯ್ಬಿಟ್ಟು ನೇರ ಹೇಳಕ್ಕೆ ಹೋಗಲ್ಲ. ಅದಕ್ಕೆ ಹೇಳ್ತಲ್ಲ, ಇಷ್ಟು ಅಸಹ್ಯ ರಾಜಕಾರಣ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಡೆದಿರಲಿಲ್ಲ. ಅವ್ರು ಲೂಟಿ ಮಾಡೋದು, ನಾವು ರಾಜೀನಾಮೆ ಕೊಡಿ ಅಂತ ಕೇಳೋದು, ನಾವು ಏನೋ ಮಾಡಿಲ್ಲ ಅಂತ ಹೇಳೋದು ಅಭ್ಯಾಸ. ಈ CBI ಕೊಟ್ಬಿಡಿ. CBI ಕೊಡ್ಬೇಕಾದ್ರೆ ಸ್ವಾಭಾವಿಕ ರಾಜೀನಾಮೆ ಕೊಡ್ತೀರಿ. CBI ಅಂತ ನಾವು ಕ್ಲೀನ್ ಚಿಟ್ ತೊಗೊಂಬನ್ನಿ, ಮಾರದಿನೇ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ರಿ. ನಾನು ಅದಕ್ಕೋಸ್ಕರ ಹೇಳಿದೆ, ಬರೀ ಕಾಂಗ್ರೆಸ್ ಬಗ್ಗೆ ನಾನು ಹೇಳ್ತಿಲ್ಲ. ಸಿದ್ದರಾಮಯ್ಯ ಪಟ್ಟಿ ಮಾಡಿದ್ದಾರೆ, ಅದು ನೊಂದು ಹೇಳ್ತೀನಿ. ಅದರಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಹೆಸರು ಸೇರಿಸ್ತಾರೆ. ಇಷ್ಟು ಪ್ರಾಮಾಣಿಕ ರಾಜಕಾರಣಿ ನಿಜಕ್ಕೂ ಕೂಡ ಬಹಳ ಅನ್ಯಾಯ.
ಅದನ್ನು ಸೇರಿಸೋದಕ್ಕೋಸ್ಕರ ಮುಖ್ಯಮಂತ್ರಿಗಳು ಅದನ್ನು ವಾಪಸ್ ತಗೊಳ್ಳಿ ಪಟ್ಟಿಯಿಂದ. ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಬಗ್ಗೆ ಕ್ಷಮೆ ಕೇಳಲಿ. ಇಲ್ಲ ನಾನು ಅವರು ಲೂಟಿ ಮಾಡಿದ್ದಾರೆ ಗ್ಯಾರಂಟಿ ಗೊತ್ತು. ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ, ಇವತ್ತು ಬೆಳಿಗ್ಗೆ ನೋಡಿದೆ ನಾನು, ಅವ್ರು ದಾಖಲೆ ಹೇಳಿದೆ ಮುಖ್ಯಮಂತ್ರಿಗಳು ಹೇಳಲ್ಲ. ಇಷ್ಟು ದಾಖಲೆಗಳಿದಾವಲ್ಲ, ಪ್ರತಿದಿನ ಮುಖಕ್ಕೆ ಎರಚ್ತಾ ಇದ್ದಾರಲ್ಲ ಬಿ ಜೆ ಪಿ ಕಾರ್ಯಕರ್ತರು. ಇದಕ್ಕೇನು ಉತ್ತರ ಕೊಡ್ತೀರಿ? ಅದಕ್ಕೋಸ್ಕರ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ಸು ಅನ್ನೋಂಥ ಸರ್ಕಾರ ಅನೇಕ ವರ್ಷಗಳಿದ್ದ ಲೂಟಿ ಮಾಡಿ 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 ಮುಚ್ಕೊಂತ ಬಂದಿದ್ದರು. ಇನ್ನು ಮುಚ್ಚಕ್ಕಾಗಲ್ಲ. 100ಕ್ಕೆ 100 ಸಿದ್ದರಾಮಯ್ಯನವರು ಜೈಲಿಗೆ ಹೋಗಿಯೇ ಹೋಗ್ತಾರೆ. ಇನ್ನು 4 ವರ್ಷ ಈ ಸರ್ಕಾರ ಇರುತ್ತೆ ಅಂತ ಭ್ರಮೆಯಲ್ಲಿ ಯಾವ ಕಾರಣಕ್ಕೂ ಇರೋದು ಬೇಡ. ನಾನು ಅನೇಕರು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ರಾಜಕೀಯ ಪಕ್ಷಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಸರ್ಕಾರ ಇರಲ್ಲ, ಚುನಾವಣೆ ಆದಷ್ಟು ಬೇಗ ಬಂದೇ ಬರುತ್ತೆ, ಇದ್ರಾಗ ಅನುಮಾನ ಇಲ್ಲ. ಆದರೆ ಅಷ್ಟರೊಳಗೇ ಈ ಕಾಂಗ್ರೆಸ್ಸಿನ ಲೂಟಿ ಹೊಡೆದಿರೋಂಥ ವ್ಯಕ್ತಿಗಳು ಯಾರಿದ್ದಾರೆ, ನಾಯಕರುಗಳಿದ್ದಾರಲ್ಲ, ಮುಖ್ಯಮಂತ್ರಿಗಳು, ಇನ್ನೂ ಅನೇಕ ಮಂತ್ರಿಗಳು ಹೊರಗೆ ಬರ್ತಾರೆ. ಅವರಿಗೆಲ್ಲ ಜೈಲಿಗೆ ಹೋಗಿ ನಾವು ಹಣ್ಣು ಕೊಡಬೇಕು, ಇದ್ರಾಗ ಯಾವ ಅನುಮಾನವೂ ಇಲ್ಲ. ನನ್ನ ಪ್ರಕರಣನೇ ಮಾಡಿದ್ರಲ್ಲ, ನಾನೇನು ಮಾಡಿದೆ, ನನ್ನ ಮೇಲೆ ಆಪಾದನೆ ಬಂತು. ನಾನು ತಕ್ಷಣ ಕೇಂದ್ರ ನಾಯಕರಿಗೆ ಫೋನ್ ಮಾಡಿದೆ, ಯಾವನು ಇವರು ಕಾಂಗ್ರೆಸ್ನ ನನ್ನ ಬಗ್ಗೆ ಮಾತಾಡಬಾರ್ದು, ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ಮೇಲೆ ಒಂದು ಆಪಾದನೆ ಬಂದಿದೆ, ದಯವಿಟ್ಟು ಪರ್ಮಿಷನ್ ಕೊಡಿ, ತಡ್ಕೊಳ್ಳಿ ಅಂದರು ಮೋದಿಯವರು ಮತ್ತು ಅಮಿತ್ ಶಾ ಅವರು. ಅರ್ಜೆಂಟ್ ಮಾಡಬೇಡಿ 2 ದಿನ. ಅಷ್ಟರೊಳಗೆ ಸಿದ್ದರಾಮಯ್ಯ, DK ಶಿವಕುಮಾರ್ ಮೆರವಣಿಗೆ ಮಾಡಿದ್ದು. ತಕ್ಷಣ ನಾನು ಪರ್ಮಿಷನ್ ತೊಗೊಂಡು ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಟ್ಟ ಮೇಲೆ ತನಿಖೆ ಆಯಿತು. ತನಿಖೆಯಲ್ಲಿ ನಂದೇನೂ ತಪ್ಪಿಲ್ಲ, ನಿರ್ದೋಷಿ ಅಂತ ಅಂದ್ಕೊಂಡು ಕ್ಲೀನ್ ಚಿಟ್ ಸಿಕ್ತು. ಕ್ಲೀನ್ ಚಿಟ್ ಸಿಕ್ಕ ಮೇಲೂ ನನ್ನ ಪಕ್ಷದ ನಾಯಕರುಗಳು, ನನ್ನ ಹೆಸರುಗಳು